ನಮಸ್ತೆ. ನಾವು ದಾವಣಗೆರೆ ಸರಾಕೆರೆ ಸೆಂಟರಿಂದ. ಓಕೆ, ಅಪ್ಪನ ಹೆಸರು ಬಂದ್ಬಿಟ್ಟು ನಾಗರಾಜಪ್ಪ ಅಂತ ಹೇಳ್ಬಿಟ್ಟು ಅಪ್ಪ ದಾವಣಗೆರೆಯಿಂದ ಏನು ಮಾಡ್ತಾ ಇದ್ದಾರೆ, ಡೈಲಿಯಾಗಿ ಸರಾಕೆರೆ ಥೆರಪಿಗೆ ಬರ್ತಾ ಇದ್ದಾರೆ. ಓಕೆ, ಅಪ್ಪನಿಗೆ ಬಂದ್ಬಿಟ್ಟು ಮಂಡಿ ನೋವಿದೆ. ಓಕೆ, ಮಂಡಿ ನೋವಿಂದ ತುಂಬಾ ಏನು ಮಾಡ್ತಾಯಿದ್ರು, ಸಫರ್ನ ಪಡ್ತಾಯಿದ್ರು. ಎಷ್ಟೇ ಟ್ಯಾಬ್ಲೆಟ್ ತಗೊಳ್ಳುವಾಗನೂ ಕೂಡ ಅಪ್ಪನಿಗೆ ಮಂಡಿ ನೋವೇ ಕಡಿಮೆ ಆಗಿದ್ದಿಲ್ಲ. ಬಟ್ ಸರಾಕೆರೆ ಥೆರಪಿನ 1 ವರ್ಷ ರೆಗ್ಯುಲರಾಗಿ ಇವಾಗ ಮಾಡ್ತಾ ಇರೋದಕ್ಕೋಸ್ಕರನೇ ಅಪ್ಪನಿಗೆ ಇವಾಗ ಮಂಡಿ ನೋವು ಅನ್ನೋದು ಕೂಡ ಕಡಿಮೆ ಆಗಿದೆ. 100%ಅಲ್ಲಿ 80% ಅಪ್ಪನಿಗೆ ಏನಾಗಿದೆ, ಒಂದು ಬೆಸ್ಟ್ ಆಗಿರೋ ರಿಸಲ್ಟ್ ಅನ್ನೋದು ಬಂದಿದೆ. ಓಕೆ, ಅಪ್ಪನ ಮಾತಾಡ್ಸೋಣ. ಅಪ್ಪ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಾಗರಾಜ್. ಏನು ಪ್ರಾಬ್ಲಮ್ಗೋಸ್ಕರ ಸರಾಕೆರೆ ಕಾಲು ನೋವಿಗೋಸ್ಕರ ಬಂದಿದ್ದು. ಹಾಂ, ಎಷ್ಟು ವರ್ಷದಿಂದ ನೀವು? 5-6 ವರ್ಷದಿಂದ. 5-6 ವರ್ಷದಿಂದನೇ ಇತ್ತು. ಓಕೆ, ನಿಮ್ಮ ಪ್ರಾಬ್ಲಮಿಗೆ ಮುಂಚೆ ಎಲ್ಲ ಮಾತ್ರೆ ಎಲ್ಲ ತಗೊಳ್ತಾ ಇದ್ರಾ? ತಗೊಳ್ತಾ ಇದ್ರಾ? ದಿನಕ್ಕೆ ಎಷ್ಟು ಮಾತ್ರೆ ತಗೊಳ್ತಾ ಇದ್ರಿ? ದಿನ 1-2 ತಗೊಳ್ತಾ ಇದ್ದೆ. ದಿನ 1-2 ಮಾತ್ರೆ ತಗೊಳ್ತಾ ಇದ್ರಿ. ಓಕೆ, ಈ ಥೆರಪಿಗೆ ಬಂದು ಇವಾಗ 1 ವರ್ಷದಿಂದನೂ ರೆಗ್ಯುಲರ್ ಆಗಿ ಥೆರಪಿ ತಗೊಳ್ತಾ ಇದ್ರಲ್ವಾ? ಓಕೆ, ಇವಾಗ ನಿಮ್ಮ ಮಂಡಿ ನೋವು ಹೇಗಿದೆ? ಮಂಡಿ ನೋವು ಇಲ್ಲೇ ಇಲ್ಲ. ಮಂಡಿ ನೋವೇ ಇಲ್ಲೇ ಇಲ್ಲ, ಫುಲ್ಲಾಗಿ ಎಲ್ಲ ಕ್ಲಿಯರ್ ಆಗಿದೆ. ಓಕೆ, ಇವಾಗ ಏನಾದರೂ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀರಾ? ಇಲ್ಲ, ಇವಾಗ ಏನು ಟ್ಯಾಬ್ಲೆಟ್ ತಗೊಳ್ತಿಲ್ಲ. ಮುಂಚೆ ದಿನಕ್ಕೆ ಎಷ್ಟು ಟ್ಯಾಬ್ಲೆಟ್ ತಗೊಳ್ತಾ ಇದ್ರಿ? ಅದೇ 1-2 ತಗೊಳ್ತಾ ಇದ್ದೆ. ದಿನಕ್ಕೆ 1 ಇಲ್ಲ 2 ತಗೊಳ್ತಾ ಇದ್ರಿ. ಇವಾಗ 1 ಮಾತ್ರೆನೂ ಕೂಡ ತಗೊಂಡಿಲ್ಲ. ಬಟ್ ಟೋಟಲ್ ಆಗಿ ನಿಮಗೆ ಈ 1 ವರ್ಷದಲ್ಲಿ ನಿಮಗೆ ಎಷ್ಟು ಪರ್ಸೆಂಟ್ ರಿಸಲ್ಟ್ ಬಂದಿದೆ? 80% ಬಂದಿದೆ. 80% ರಿಸಲ್ಟ್ ಬಂದಿದೆ. ಓಕೆ, ನಿಮ್ಮ ಪ್ರಕಾರ ಬಂದ್ಬಿಟ್ಟು ಈ ರೀತಿ ನ್ಯಾಚುರಲ್ ಆಗಿ ಗುಣ ಆಗೋದು ಚೆನ್ನಾಗ, ಅಥವಾ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಗುಣ ಆಗೋದು ಚೆನ್ನಾಗ? ಅದು ಟೆಂಪರರಿ ಮಾತ್ರೆ ಇದೆಲ್ಲ, ಹಾಂ, ಇದೇ ಒಳ್ಳೆಯದು. ಇದೇ ಒಳ್ಳೆಯದು. ಓಕೆ, ಈ ಥೆರಪಿ ತಗೊಳ್ಳುವಾಗ ನಿಮಗೇನಾದರೂ ಇಂಪ್ರೂವ್ಮೆಂಟ್ ಆಕ್ಷನ್ ಅಂದರೆ ಶೀತ ಆಗೋದು, ಜ್ವರ ಬರೋದು, ಲೂಸ್ ಮೋಷನ್ ಆಗೋದು, ಈ ರೀತಿ ಏನಾದರೂ ಆಗಿತ್ತು? ಎಲ್ಲ ಆಗಿತ್ತು. ಎಲ್ಲ ಆಗಿತ್ತು. ಓಕೆ, ಇವಾಗ ಹೊಸದಾಗಿ ಬರೋಂಥ ಅಪ್ಪ ಬಂದ್ರೆ ಏನು ಮಾಡ್ತಾರೆ, ಈ ರೀತಿ ಆದ ತಕ್ಷಣ ಸರಾಕೆರಿಗೆ ಬರೋದೇ ಬಿಟ್ಬಿಡ್ತಾರೆ. ಓಕೆನಾ? ಆ ರೀತಿ ನಿಮ್ಮಲ್ಲಿ ಆಗುವಾಗ ಸರಾಕೆರಿಗೆ ಬಂದ್ರೆ ಅಥವಾ ಬಿಟ್ಟಿದ್ರಪ್ಪ? ಇಲ್ಲ, ನೀವೇ ಹೇಳಿದ್ರಲ್ಲ ಹಾಗೆಲ್ಲ ಹಾಗೆ ಆಸೆ ಆಗುತ್ತೆ ಅಂತ, ಅದಕ್ಕೆ ನಾನು ಬಿಡಲಿಲ್ಲ. ಓಕೆ, ಎಲ್ಲ ಅಪ್ಪ ಬಂದ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೆಲ್ಲ ಆದ್ರೂ ಬರೋದು ಒಳ್ಳೆಯದು. ಬರೋದು ಒಳ್ಳೆಯದು. ಈ ರೀತಿ ಆಗ್ಬಿಟ್ಟು ಗುಣ ಆಗೋದು. ಗುಣ ಆಗೋದು. ಓಕೆ, ಇವಾಗ ನಿಮ್ಮ ಪ್ರಾಬ್ಲಮಿಗೆ ಮುಂಚೆ ಎಷ್ಟು ಹಣ ಖರ್ಚು ಮಾಡಿದ್ರಿ? ಸುಮಾರು ದುಡ್ಡು ಖರ್ಚು ಮಾಡಿದ್ವಿ. ಅದು 10 ರೂಪಾಯಿ ಒಂದು ಮಾತ್ರೆ, ದಿನ 20-30 ರೂಪಾಯಿ ಮಾತ್ರೆಗೆ. 5 ವರ್ಷದಿಂದನೂ ಅದೇ ಥರನೇ ತಗೊಳ್ತಾ ಇದ್ದೀರಾ, ದಿನ 2 ಮಾತ್ರೆನ. ಓಕೆ, ಇವಾಗ ನೀವು ಈ ಥೆರಪಿಯಲ್ಲಿ ಬಂದ್ಬಿಟ್ಟು ಈಗ ನಾರ್ಮಲ್ ಮ್ಯಾಟಲ್ಲೂ ಕೂಡ ಥೆರಪಿ ತಗೊಂಡಿದ್ದೀರಾ, ಹಾಗೆ ಬಂದ್ಬಿಟ್ಟು ಜೇಡ್ ವಾಟರು ಕೂಡ ಕುಡಿದಿದ್ದೀರಾ, ಹಾಗೆ ನೀವು ಬ್ಯೂಟಿ ವಾಟರ್ನ ತಲೆಗೆಲ್ಲ ಸ್ಪ್ರೈ ಮಾಡ್ಕೊಳ್ಳುವಾಗ ನಿಮ್ಮಲ್ಲಿ ಏನು ಚೇಂಜಸ್ ಆಯಿತು? ಅದೇ ಸುಮಾರು ಭಾಳ ಕೂದಲೆಲ್ಲ ಉದುರಿತ್ತು, ಸುಮಾರು ಕೂದಲು ಬಂದಿದೆ. ಈಗ ಏರೆಲ್ಲ ಗ್ರೋತ್ ಆಗಿದೆ. ವಾಟರ್ ಕುಡಿಯುವಾಗ ಏನು ಚೇಂಜಸ್ ಆಯಿತು ನಿಮ್ಮಲ್ಲಿ? ಆರೋಗ್ಯ ಇಂಪ್ರೂವ್ ಆಯ್ತು. ಆರೋಗ್ಯ ಇಂಪ್ರೂವ್ ಆಯಿತು. ಮತ್ತೆ ಮತ್ತೆ ಏನಿಲ್ಲ. ಓಕೆ, ಕೊನೆಯದಾಗಿ ಸರಾಕೆರೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಂದರೆ ಒಳ್ಳೆಯದು ಅಂತ ಹೇಳ್ತೀವಿ. ಥ್ಯಾಂಕ್ ಯು ಅಪ್ಪ, ಭಾಳ ಚೆನ್ನಾಗಿ ಮಾತಾಡಿದೆ.